ಆತ್ಮೀಯ ವೀಕ್ಷಕರೇ, ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿರುವ ದೇವಾನುದೇವತೆಗಳನ್ನ ಆರಾಧಿಸುವುದು ನಮ್ಮೆಲ್ಲರ ಧರ್ಮದ ನಂಬಿಕೆ. ಹಾಗೆಯೇ ಹಲವಾರು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿಂದ ದೇವರ ವಿಗ್ರಹ ಫೋಟೋ ತರುವುದು ನಮ್ಮ ವಾಡಿಕೆ. ಎಲ್ಲ ಪುಣ್ಯ ಕ್ಷೇತ್ರಗಳ ಬಳಿ ಸಿಗುವಂತಹ ವಿಗ್ರಹಗಳು ಹೇಗೆ ತಯಾರಾಗುತ್ತವೆ, ಯಾರು ಇದನ್ನ ತಯಾರು ಮಾಡ್ತಾರೆ ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ಬನ್ನಿ, ಇವತ್ತು ನಾವು ನಿಮ್ಮ ಸಂಗ್ರಾಮ ಟಿವಿಯ ವಿಶೇಷ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ತಿಳ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ. ರಾಮನಗರ ಜಿಲ್ಲೆಯ ಬೊಂಬೆ ನಗರಿ ಖ್ಯಾತಿಯ ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕೋಟೆಯ ವರದರಾಜಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಕಾಣಲು ಸಿಗೋದೆ ದೇವಾನುದೇವತೆಗಳ ವಿಗ್ರಹ ಕಣಜ. ಇಲ್ಲಿ ಸಿದ್ಧವಾಗುವ ದೇವರ ವಿಗ್ರಹಗಳು ಹಾಗೂ ಇತರ ದೇವರಿಗೆ ಸಂಬಂಧಿಸಿದ ವಸ್ತುಗಳು ಹೊರ ರಾಜ್ಯವಾದ ಕೇರಳ, ತಮಿಳುನಾಡು ದೇವಾಲಯಗಳಿಗೂ ಸರಬರಾಜು ಆಗುತ್ತದೆ. ಒಂದು ಪುಟ್ಟ ಮಳಿಗೆಯಿಂದ ನಮ್ಮ ರಾಜ್ಯದ ಬೃಹತ್ ಪುಣ್ಯಕ್ಷೇತ್ರಗಳಾದ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು, ಕೊಲ್ಲೂರು, ಗುರುವನಹಳ್ಳಿ ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳಿಗೂ ಬೊಂಬೆ ತಯಾರಿಕೆಯಲ್ಲಿ ವಿಶ್ವವಿಖ್ಯಾತಿ ಪಡೆದಿರುವ ಚನ್ನಪಟ್ಟಣದಿಂದ ವಿಗ್ರಹಗಳು ಸರಬರಾಜು ಆಗುತ್ತಿರುವುದು ಹೆಮ್ಮೆಯ ವಿಚಾರ. ಭಾರತದಲ್ಲಿ ನಮ್ಮ ಸ್ವದೇಶಿ ವಸ್ತುಗಳ ಮೇಲೆ ಚೈನಾ ವಸ್ತುಗಳು ಪ್ರಭಾವ ಬೀರಿದ್ದರೂ ಸಹ ಈ ಪಂಚಲೋಹ ವಿಗ್ರಹಗಳು ಹಾಗೂ ದೇವರ ಅಲಂಕಾರದ ವಸ್ತುಗಳು ಮಾತ್ರ ನಮ್ಮ ಸ್ವದೇಶದ ವಿಶ್ವಕರ್ಮ ಸಮುದಾಯದವರು ತಯಾರು ಮಾಡಿರುವ ವಿಗ್ರಹಗಳ ಮೇಲೆ ಚೈನಾ ವಿಗ್ರಹ ತನ್ನ ಪ್ರಭಾವ ಬೀರೋಕೆ ಸಾಧ್ಯವಾಗಿಲ್ಲ. ಅದೇಗೆ ಅಂದ್ರೆ, ರಾಜರ ಕಾಲದಿಂದಲೂ ವಿಶ್ವಕರ್ಮದವರು ತಯಾರು ಮಾಡುವ ಪಂಚಲೋಹ, ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಎಲ್ಲ ಲೋಹದ ವಿಗ್ರಹಗಳಿಗೆ ವಿಶೇಷವಾಗಿ ಶಕ್ತಿ ಇದೆ ಎಂದು ನಮ್ಮ ಹಿಂದೂ ಸಂಪ್ರದಾಯದ ನಂಬಿಕೆ. ಈ ನಂಬಿಕೆಯಿಂದಲೇ ಪುಣ್ಯಕ್ಷೇತ್ರದಲ್ಲಿ ಸಿಗುವ ಪ್ರತಿಯೊಂದು ವಿಗ್ರಹಗಳನ್ನ ವಿಶ್ವಕರ್ಮದವರು ಹೆಚ್ಚಾಗಿ ತಯಾರಿಸಿರುತ್ತಾರೆ. ಸುಮಾರು 2 ತಲೆಮಾರುಗಳಿಂದ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಕೋಟೆಯ ವರದರಾಜಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಜಿಎಂ ಮೆಟಲ್ ವರ್ಕ್ಸ್ ಅಂಡ್ ಸ್ಟೀಲ್ಸ್ ಎಂಬ ಹೆಸರಿನಲ್ಲಿ ಬಿಎಚ್ ಗಂಗರಾಜುಚಾರ್ ಮತ್ತು ಅವರ ಮಕ್ಕಳು ತಯಾರಿಸುವ ವಿಗ್ರಹಗಳಿಗೆ ಅಪಾರವಾದ ಬೇಡಿಕೆ ಇದೆ. ನಮಸ್ಕಾರ ಎಲ್ಲರಿಗೂ. ಗಾಯತ್ರಿ ವಿಶ್ವಕರ್ಮ ಪರಬ್ರಹ್ಮಣ್ಯನಂ. ನಾವು ವಿಶ್ವಕರ್ಮರು. ನಮ್ಮ ತಾತ ಮುತ್ತಾತ ಕಾಲದಿಂದ ವಂಶಪಾರಂಪರ್ಯವಾಗಿ ನಾವು ದೇವರ ವಿಗ್ರಹ ಕೆಲಸಗಳನ್ನೆಲ್ಲ ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಮತ್ತು ನಾವು ಸ್ವಂತ ಊರು ಬಂದು ಕುಡಿಕೆ ಬೇವೂರು, ಚನ್ನಪಟ್ಟಣ ತಾಲೂಕು. ಮತ್ತು ಈಗ ನನ್ನ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸ್ಟೇಟ್ನೊಳಗೆ ಇಲ್ಲಿಂದ ಸ್ಟಾರ್ಟು. ನಾವು ಯಡಿಯೂರು, ಚುಂಚನಗಿರಿ, ಕುಕ್ಕೆ ಸುಬ್ರಹ್ಮಣ್ಯ ಪ್ರಸಿದ್ಧವಾದ ಸ್ಥಳಗಳಿಗೆ ಬೇಲೂರು, ಹಳೇಬೀಡು ಮತ್ತು ಹೊರನಾಡು, ಶೃಂಗೇರಿ ಇಲ್ಲಿಗೆಲ್ಲ ಸಪ್ಲೈ ಕೊಡ್ತಾ ಇದ್ದೀವಿ. ದೇವರ ವಿಗ್ರಹಗಳು, ಪೂಜಾ ವಿಗ್ರಹಗಳು, ಪಂಚಲೋಹದ ವಿಗ್ರಹಗಳು, ಪ್ರಭಾವಳಿಗಳು ಮತ್ತು ಊರಿನಲ್ಲಿ ಮೆರವಣಿಗೆ ಆಗುವಂತಹ ಪೂಜಾ ಸಾಮಗ್ರಿಗಳು ಎಲ್ಲ ಪ್ರತಿಯೊಂದನ್ನು ನಾವು ತಯಾರು ಮಾಡಿ ಕೊಡ್ತಾ ಇದ್ದೇವೆ. ಶಾಸ್ತ್ರೋಕ್ತವಾಗಿ ನಾವು ವಿಶ್ವಕರ್ಮರು ಪ್ರಶಸ್ತವಾಗಿ ನಾವು ಕೊಡ್ತಾ ಇದ್ದೇವೆ. ಎಲ್ಲ ಮೆರಿ ವಿಗ್ರಹಗಳಿಗೆ ಯಾವ ರೀತಿ ಏನು ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ನಾವು ಕೆತ್ತನೆ ಕೆಲಸ ಮಾಡಿ ನಾವು ಕೊಡ್ತಾ ಇದ್ದೇವೆ. ಎರಕದ ಕೆಲಸ ಮತ್ತು ನಕಾಸ್ ಕೆಲಸ ಎಲ್ಲ ಪೂರ್ತಿ ವಿಗ್ರಹಗಳನ್ನು ತಯಾರು ಮಾಡಿಕೊಡ್ತಿದ್ದೇವೆ. ಮತ್ತು ಬೇರೆ ಸ್ಟೇಟ್ಗಳಲ್ಲೂ ನಮ್ಮ ವ್ಯವಹಾರಗಳು ಇದೆ. ತಮಿಳುನಾಡು ಮೀನಾಕ್ಷಿ, ಮಧುರೆ ಮೀನಾಕ್ಷಿ ಮತ್ತು ಗುರುವಾಯೂರು, ಕೇರಳ ಮತ್ತು ಕೇರಳ ಸಪ್ಲೈ ಇಲ್ಲೆಲ್ಲ ಇದೆ. ನಮ್ಮದು ದೊಡ್ಡ ಹಿಸ್ಟಾರಿಕಲ್ ಪ್ಲೇಸ್ನಲ್ಲೆಲ್ಲ ನಮ್ಮ ಐಟಮ್ಗಳು ಹೋಗ್ತಾ ಇದೆ. ಏನೋ ದೇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಬೆಳ್ಳಿ ವಿಗ್ರಹಗಳು ಮತ್ತು ಚಿನ್ನದ್ದು, ಹಿತ್ತಾಳೆದು, ಪ್ರಭಾವಳಿಗಳು, ಕವಚಗಳು, ಆಲಾರಾಲ್ ದೇವ್ರಿಗೆ ಏನು ಸಂಬಂಧಪಡುತ್ತೆ ಅದನ್ನೆಲ್ಲ ನಾವು ಶಾಸ್ತ್ರೋಕ್ತವಾಗಿ ವಿಶ್ವಕರ್ಮರು ಏನು ಸಂಪ್ರದಾಯವಾಗಿ ಮಾಡಬೇಕಾಗಿದ್ದೇನೆ ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೇವೆ. ನಾವು ಪ್ರಶಸ್ತವಾಗಿ ವಿಶ್ವಕರ್ಮ ಪ್ರಪಂಚದಲ್ಲಿ ಫಸ್ಟು ಮೂಡಿರುವಂಥವನೇ ವಿಶ್ವಕರ್ಮ. ದೇವಾನುದೇವತೆಗಳಿಗೆ ಮನೆ ಕಟ್ಟಿಕೊಟ್ಟು ಅವರಿಗೆ ಎಲ್ಲ ಥರದ ಅನುಕೂಲತೆ ಮಾಡಿ ವಿಶ್ವಕರ್ಮ ಪುರಾತನ ಕಾಲದಿಂದ ಪೂರ್ವಜರಿಂದಲೂ ವಿಶ್ವಕರ್ಮನಿಗೆ ಒಂದು ಸಮಾಜದಲ್ಲಿ ಮಾನ್ಯತೆ ಇದೆ. ಆದರೆ ಅದನ್ನು ವಿಶ್ವಕರ್ಮ ಯಾವ ದೇವರು ಕೆತ್ತಿ ಪ್ರಶಸ್ತವಾಗಿ ಕೊಡ್ತಾನೆ ಅದನ್ನೇ ನಿಮ್ಗೆ ಶ್ರೇಷ್ಠವಾದ್ದು ಅಂತ ನಾನು ಕೇಳಿಕೊಂಡು ಕೈ ಮುಗಿದು ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ ಸ್ವಾಮಿ. ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಗಂಗರಾಜು ಆಚಾರ್ ಮತ್ತು ಅವರ ಮಕ್ಕಳು ಶಿಸ್ತು ಕ್ರಮಬದ್ಧವಾದ ಶಾಸ್ತ್ರ ಸಂಪ್ರದಾಯ ಮತ್ತು ಮಡಿವಂತಿಕೆಯಿಂದ ವಿಗ್ರಹಗಳನ್ನ ತಯಾರು ಮಾಡುತ್ತಾರೆ. ಕೊರಗಜ್ಜ ದೇವರ ವಿಗ್ರಹಗಳು
ಮಲ್ನಾಡು ಶೈಲಿಯ ಪಂಜು ಉರುಳಿ ದೇವರ ವಿಗ್ರಹಗಳು ಎಲ್ಲವನ್ನ ಸಹ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ, ಪಂಚಲೋಹದಲ್ಲಿ ತಯಾರಿಸಿ ಹೋಲ್ಸೇಲ್ ದರದಲ್ಲಿ ನಿಮಗೆ ನೀಡುತ್ತಾರೆ. ಅಲ್ಲದೆ ಹಳೆಯ ವಿಗ್ರಹ ಪ್ರಭಾವಳಿಗಳನ್ನ ರಿಪೇರಿ ಕೂಡ ಮಾಡಿಕೊಡುತ್ತಾರೆ. ಪಂಚಲೋಹದ ವಿಗ್ರಹಗಳು ಮತ್ತೆ ಬೆಳ್ಳಿ ವಿಗ್ರಹಗಳು, ಕವಚಗಳು, ಪ್ರಭಾವಳಿಗಳು, ಮಾದೇಶ್ವರ ಮಕಡಗಳು ಎಲ್ಲಾ ತರದ ವಿಗ್ರಹಗಳು ನಮ್ಮ ಹತ್ರ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಶಾಸ್ತ್ರೋಕ್ತವಾಗಿ ನಾವು ಮಾಡ್ಕೊಡ್ತೀವಿ. ನಮ್ಮ ಹತ್ರ ವಿಗ್ರಹಗಳಲ್ಲಿ ಎಲ್ಲಾ ತರದ ವಿಗ್ರಹಗಳು ಕೊಡ್ತೀವಿ. ಮತ್ತೆ ರಿಪೇರಿ ಮತ್ತೆ ಪಾಲೀಸು, ಹಳೆ ವಿಗ್ರಹಗಳನ್ನು ದುರಸ್ತಿಯಲ್ಲಿ ಇರುವಂತದ್ನು ಅದು ರೆಡಿ ಮಾಡ್ಕೊಡ್ತೀವಿ. ದಾಸಪ್ಪ, ಜೋಗಪ್ಪ, ಪ್ರತಿ ಒಂದು ಐಟಮ್ಗಳು ನಮ್ಮ ಹತ್ರ ಇದೆ. ಎಲ್ಲಾ ತರದ ವಿಗ್ರಹಗಳು ನಾವೇ ಸ್ವಂತ ನಮ್ಮ ಫ್ಯಾಕ್ಟ್ರಿಲೇ ತಯಾರಾಗುತ್ತೆ. ಎರ್ಕ ಮತ್ತೆ ಮೋಲ್ಡಿಂಗು, ಕೆತ್ತನೆ ಕೆಲಸ, ವೆಲ್ಡಿಂಗ್ ಕೆಲಸ, ಪಾಲಿಶ್ ಕೆಲಸ ಪ್ರತಿಯೊಂದು ನಮ್ಮ ಹತ್ರನೇ ದೊರೆಯುತ್ತದೆ. ಮತ್ತೆ ತಟ್ಟೆ, ಚೊಂಬು, ಗಂಟೆಗಳು ನಮ್ಮ ಹತ್ರ ವಿಶೇಷವಾದಂಥ ಗಂಟೆಗಳು. ಕೆಲವ್ರು ಕೇಳ್ತಾರೆ ತುಂಬಾ ಜಾಸ್ತಿ ನಿಮ್ಮ ಹತ್ರ ರೈಟು ಅಂತಾರೆ. ನಮ್ಮ ಹತ್ರ ಐಟಮ್ ಅದೇ ತರ ಇರುತ್ತೆ. ಬೇರೆ ಅಂಗಡಿಗಳಲ್ಲಿ ಮಾರುವಂತ ಐಟಮ್ ನಮ್ಮ ಹತ್ರ ಇರಲ್ಲ. ನಮ್ಮ ಹತ್ರ ಶಾಸ್ತ್ರೋಕ್ತವಾಗಿ ಮಾಡಿರುವಂಥದ್ದು ಮತ್ತೆ ನಾದ ಚೆನ್ನಾಗಿ ಬರುವಂತ ಗಂಟೆಗಳು. ನೀವೊಂದು ಫೋನ್ ಮಾಡಿ ಹೇಳಿದ್ರು ಸಾಕು, ನಮ್ಗೆ ಇಂಥ ವಿಗ್ರಹ ಬೇಕು, ಕೃಷ್ಣ ಬೇಕು, ರಾಧೆ ಬೇಕು, ಮತ್ತೆ ವಿನಾಯಕ ಬೇಕು, ಮತ್ತೊಂದು ಬೇಕು ಅಂತ ಹೇಳಿದ್ರು ಸಾಕು. ನಮ್ಗೆ ಇಂಥದ್ದು ಹೇಳಿದ್ರೆ ನೀವು ಒಂದು ಅಡ್ರೆಸ್ ಕಳಿಸಿ ನಮ್ಗೆ ವಾಟ್ಸಾಪ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಸಾಕು, ಅಲ್ಲಿಗೆ ನಾವು ವಿಗ್ರಹ ಕಳಿಸ್ತೀವಿ. ಶಾಸ್ತ್ರೋಕ್ತವಾಗಿ ಮಾಡ್ಕೊಡ್ತೀವಿ ನಾವು. ಹೊರ ರಾಜ್ಯಗಳಿಗೂ ಕೂಡ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬೊಂಬೆ ನಗರಿಯಲ್ಲಿ ತಯಾರಾಗುವಂತಹ ಪಂಚಲೋಹ ವಿಗ್ರಹಗಳು ಎಷ್ಟು ಶಾಸ್ತ್ರೋಕ್ತವಾಗಿ ತಯಾರಾಗುತ್ತವೆ ಅಂತ. ನಿಮಗೂ ಈ ವಿಗ್ರಹಗಳು ಅತಿ ಕಡಿಮೆ ಬೆಲೆಯಲ್ಲಿ ಬೇಕು ಅನ್ಸಿದ್ರೆ ಈ ಸ್ಕ್ರೀನ್ ನಲ್ಲಿ ಕಾಣುವಂತಹ ದೂರವಾಣಿ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೂ